ಪವಿತ್ರ ಗೌಡಗೆ ಬೇಲ್ ಸಿಕ್ಕರೂ ಬಿಡುಗಡೆ ಭಾಗ್ಯವಿಲ್ಲ. ಪವಿತ್ರ ಜೊತೆ 5 ಆರೋಪಿಗಳಿಗೆ ಜಾಮೀನು ಸಿಕ್ಕರೂ ಬಿಡುಗಡೆ ಭಾಗ್ಯ ಡೌಟ್ ಎನ್ನಲಾಗ್ತಾ ಇದೆ. ನಿನ್ನೆ ಶುಕ್ರವಾರ ಮಧ್ಯಾಹ್ನ ಬೇಲ್ ಮಂಜೂರಾಗಿದೆ. ಬೇಲ್ ಸಿಕ್ಕರೂ ಕೋರ್ಟ್ ಪ್ರಕ್ರಿಯೆಗಳು ಸಂಪೂರ್ಣವಾಗಿಲ್ಲ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ, ನಾಳೆ ಭಾನುವಾರ ಕೋರ್ಟ್ಗೆ ರಜೆ ಇದೆ. ಹೈಕೋರ್ಟ್ ಜಾಮೀನು ಆದೇಶದ ಪ್ರತಿಯನ್ನ ಕೆಳ ನ್ಯಾಯಾಲಯಕ್ಕೆ ನೀಡಬೇಕು. ಅದಾದ ಬಳಿಕ ಷರತ್ತುಗಳು ಪೂರ್ಣ ಆಗಬೇಕು. ಆಮೇಲೆ ಕೆಳ ಕೋರ್ಟ್ ಆದೇಶದ ಪ್ರತಿ ನೀಡಲಿದೆ. ಈ ಪ್ರತಿ ಆರೋಪಿಗಳಿರುವ ಜೈಲಿಗೆ ರವಾನೆ ಆಗಬೇಕು. ಹೀಗಾಗಿ ಪವಿತ್ರ ಸೇರಿ ಉಳಿದವರು ಸೋಮವಾರವೇ ಜೈಲಿಂದ ಬಿಡುಗಡೆಯಾಗಲಿದ್ದಾರೆ. ಹೀಗಾಗಿ ಜಾಮೀನು ಸಿಕ್ಕರೂ ಪವಿತ್ರ ಗೌಡ ಗ್ಯಾಂಗ್ಗೆ ನಿರಾಸೆ. ಪವಿತ್ರ ಗೌಡಗೆ ಬೇಲ್ ಸಿಕ್ಕರೂ ಬಿಡುಗಡೆ ಭಾಗ್ಯವಿಲ್ಲ. ಜೈಲಿನಿಂದ ಮುಕ್ತಿ ಇಲ್ಲ ಪವಿತ್ರ ಗೌಡಗೆ. ಪವಿತ್ರ ಜೊತೆ ಇನ್ನೂ 5 ಆರೋಪಿಗಳಿಗೆ ನಿನ್ನೆ ಜಾಮೀನು ಮಂಜೂರಾಗಿತ್ತು. ಜಾಮೀನು ಮಂಜೂರಾದರೂ ಕೂಡ ಬಿಡುಗಡೆ ಭಾಗ್ಯವಿಲ್ಲ. ಜಾಮೀನು ಸಿಕ್ಕರೂ ಬಿಡುಗಡೆ ಭಾಗ್ಯ ಡೌಟ್ ಎನ್ನಲಾಗ್ತಾ ಇದೆ. ನಿನ್ನೆ ಶುಕ್ರವಾರ ಮಧ್ಯಾಹ್ನ ಬೇಲ್ ಮಂಜೂರಾಗಿದೆ. 7 ಆರೋಪಿಗಳಿಗೆ ಬೇಲ್ ಮಂಜೂರಾಗಿದ್ದು, ಇದರೊಟ್ಟಿಗೆ ನಟ ದರ್ಶನ್ ಅವರಿಗೂ ಸಹ ರೆಗ್ಯುಲರ್ ಬೇಲ್ ಮಂಜೂರಾಗಿದೆ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ, ನಾಳೆ ಭಾನುವಾರ ಕೋರ್ಟ್ಗೆ ರಜೆ. ಹೀಗಾಗಿ ಚಿತ್ರದುರ್ಗದ ಕೊಲೆ ಪ್ರಕರಣದ A1 ಆರೋಪಿಗೆ ಜೈಲಿನಿಂದ ಮುಕ್ತಿ ಇಲ್ಲ. ಹೈಕೋರ್ಟ್ ಜಾಮೀನು ಆದೇಶ ಪ್ರತಿಯನ್ನ ಕೆಳ ನ್ಯಾಯಾಲಯಕ್ಕೆ ನೀಡಬೇಕು. ಅದಾದ ಬಳಿಕ ಕೆಲವೊಂದಿಷ್ಟು ಷರತ್ತುಗಳು ಪೂರ್ಣ ಆಗಬೇಕು. ಆಮೇಲೆ ಕೆಳ ನ್ಯಾಯಾಲಯ ಆದೇಶದ ಪ್ರತಿ ನೀಡಲಿದೆ. ಆ ಪ್ರತಿ ಆರೋಪಿಗಳಿರುವ ಜೈಲಿಗೆ ರವಾನೆ ಆಗಬೇಕು. ಹೀಗಾಗಿ ಪವಿತ್ರ ಸೇರಿ ಇನ್ನುಳಿದಿರುವ ಆರೋಪಿಗಳಿಗೆ ಸೋಮವಾರವೇ ಜೈಲಿಂದ ಬಿಡುಗಡೆಯಾಗಲಿದೆ. ಹೀಗಾಗಿ ಜಾಮೀನು ಸಿಕ್ಕರೂ ಪವಿತ್ರ ಗೌಡ ಗ್ಯಾಂಗ್ಗೆ ತೀರಾ ನಿರಾಸೆ ಉಂಟಾಗಿದೆ. ಇದರ ಮಧ್ಯೆ ಕೊಲೆ ಆರೋಪಿ ನಟ ದರ್ಶನ್ಗಿಲ್ಲ ಸುಪ್ರೀಂ ಕೋರ್ಟ್ ಆತಂಕ. ದರ್ಶನ್ ವಿರುದ್ಧ ಸುಪ್ರೀಂ ಮೊರೆ ಹೋಗಲು ಹಿಂದೇಟು ಹಾಕ್ತಿದ್ದಾರೆ ತನಿಖಾಧಿಕಾರಿಗಳು. ಈಗಾಗಲೇ ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ ಮಂಜೂರಾಗಿದೆ. 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಮೊದಲಿಗೆ. ನಂತರದಲ್ಲೀಗ ರೆಗ್ಯುಲರ್ ಬೇಲ್ ಮಂಜೂರಾಗಿದೆ ನಟ ದರ್ಶನ್ಗೆ. ದರ್ಶನ್ ವಿರುದ್ಧ ಸುಪ್ರೀಂ ಮೊರೆ ಹೋಗಲು ಹಿಂದೇಟು ಹಾಕ್ತಿದ್ದಾರೆ ತನಿಖಾಧಿಕಾರಿಗಳು. ಬೇಲ್ ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಹೋಗುವುದು ಡೌಟಾ? ಹಾಗಾದ್ರೆ ಹೈಕೋರ್ಟ್ನಲ್ಲಿ 2 ಬಾರಿ ಪ್ರಾಸಿಕ್ಯೂಷನ್ SPP ಪ್ರಸನ್ನಕುಮಾರ್ ಅವರು ಪ್ರಬಲವಾದ ವಾದ ಮಂಡಿಸಿದ್ರು. ನಟ ದರ್ಶನ್ಗೆ ಬೇಲ್ ಸಿಕ್ಕಿದೆ. ಈಗ ನಟ ದರ್ಶನ್ ಪರ ವಕೀಲ CV ನಾಗೇಶ್ ಅವರಿಗೆ ದಿಗ್ವಿಜಯ ಸಾಧಿಸಿದಂತಾಗಿದೆ. ಸುಪ್ರೀಂ ಕೋರ್ಟ್ನಲ್ಲೂ ದರ್ಶನ್ಗೆ ರಿಲೀಫ್ ಸಿಕ್ಕರೆ ಫುಲ್ ಸೇಫ್ ಆಗಲಿದ್ದಾರೆ ನಟ ದರ್ಶನ್. ಹೈಕೋರ್ಟ್ ಆದೇಶದ ಪ್ರತಿಯನ್ನ ಅಧ್ಯಯನ ಮಾಡಿ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಲಾಗುವುದು. ಸುಪ್ರೀಂ ಕೋರ್ಟ್ ವಕೀಲರ ಜೊತೆಗೂ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಸುಪ್ರೀಂ ವಕೀಲ ಅಭಿಪ್ರಾಯದಂತೆ ಮುಂದುವರಿಯಲು ಚಿಂತನೆ. ಇದರ ಮಧ್ಯೆ ಈಗ ನಿನ್ನೆ ಶುಕ್ರವಾರ ಮಧ್ಯಾಹ್ನ 7 ಆರೋಪಿಗಳಿಗೆ ಬೇಲ್ ಮಂಜೂರಾಗಿತ್ತು. ಪವಿತ್ರ ಜೊತೆ 5 ಆರೋಪಿಗಳಿಗೆ ಜಾಮೀನು ಸಿಕ್ಕರೂ ಬಿಡುಗಡೆ ಭಾಗ್ಯ ಡೌಟ್ ಎನ್ನಲಾಗ್ತಾ ಇದೆ. ಷರತ್ತುಬದ್ಧ ಜಾಮೀನು ಮಂಜೂರಾಗಿತ್ತು ಕೆಲವೊಂದಿಷ್ಟು ಆರೋಪಿಗಳಿಗೆ. ಹೈಕೋರ್ಟ್ ಜಾಮೀನು ಆದೇಶದ ಪ್ರತಿಯನ್ನ ಕೆಳ ನ್ಯಾಯಾಲಯಕ್ಕೆ ನೀಡಬೇಕು. ಅದಾದ ಬಳಿಕ ಷರತ್ತುಗಳು ಪೂರ್ಣ ಆಗಬೇಕು. ಆಮೇಲೆ ಕೆಳ ನ್ಯಾಯಾಲಯ ಆದೇಶದ ಪ್ರತಿ ನೀಡಲಿದೆ.